ಶೃಂಗೇರಿ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿಯಾಗಿದ್ದ ಜೀವರಾಜ್ ಅವರು 52 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ದಾರೆ. ಇದೇ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದು, ಕಾಂಗ್ರೆಸ್ ಕಾನೂನು ಹೋರಾಟಕ್ಕೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ, ಈ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಯಾವ ರೀತಿಯಾಗಿ ವಾಕ್ಸಮರಕ್ಕೆ ಕಾರಣ ಆಗಿದೆ ಅನ್ನುವ ಡೀಟೇಲ್ಸ್ ಇಲ್ಲಿ ಕೊಡ್ತಾ ಇದ್ದೇವೆ. ಕ್ಯಾಂಡಿಡೇಟು ಮತ್ತೆ ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಇಲ್ಲ ಡೌಟ್ ಅಲ್ಲ, ಇದ್ದಿದ್ದಾರೆ. ಸ್ಪೀಕರ್ ಅವರು ನಮಗೆ ಇಲ್ಲಪ್ಪ ನಾನು ಮಂಗಳೂರಲ್ಲಿದ್ದೀನಿ 2 ದಿನ ಬಿಟ್ಟು ಸಿಗ್ತೀನಿ ಅಂದಿದ್ರೆ ನಾವು ರಾಜ್ಯಪಾಲರ ಹತ್ರ ಹೋಗ್ತಿರ್ಲಿಲ್ಲ. ನಮಗೆ ಅವ್ರನ್ನ ಭೇಟಿ ಮಾಡೋಕ್ಕಾಗಲೇ ಇಲ್ಲ. ನನಗೆ ಹೋದಾಗ ಯಾವುದೇ ರೀತಿಯ ಡಿಲೇ ಆಗಲಿಲ್ಲ. ಡಿಲೇ ಮಾಡೋ ಉದ್ದೇಶ ಕೂಡ ಇಲ್ಲ. ಸಂವಿಧಾನಕ್ಕೆ ಮತ್ತು ನಿಯಮಕ್ಕೆ ಅನುಗುಣವಾಗಿ ನನ್ನ ಕೆಲಸ ನಿರ್ವಹಿಸ್ತೇನೆ. ಇದಂತೂ ನಮ್ಮ ಪ್ರಕಾರ ಕಂಪ್ಲೀಟ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ಅದರಲ್ಲಿ ನಮಗೆ ಯಾವುದು ಅನುಮಾನ ಇಲ್ಲ. ಗೆದ್ದಾಗ ಎಲ್ಲ ಸರಿ ಇದೆ. ಅದೇ ಕಾಂಗ್ರೆಸ್ ಪಾರ್ಟಿದು ಇದೆಯಲ್ಲ, ಸೋತ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇದೆ. ರಾಹುಲ್ ಗಾಂಧಿ ಅವರು ದೇಶದ ಜನರ ಕ್ಷಮೆನ ಕೇಳಬೇಕು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ರಾಜ್ಯದ ಜನರ ಕ್ಷಮೆನ ಕೇಳಬೇಕು. ಗೌರವನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಸಭಾಧ್ಯಕ್ಷರು ರಾಜಕಾರಣವನ್ನು ಮೀರಿ ಅವರು ನಡ್ಕೊಳ್ಬೇಕಾಗ್ತದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು. ಇವತ್ತು ಶೃಂಗೇರಿ ಕ್ಷೇತ್ರ ಸಂಘರ್ಷ, ಕಾಂಗ್ರೆಸ್ ಕಮಲ ಕದನ, ಕ್ರಿಮಿನಲ್ ಸಂಚು ನಡೀತಾ ಹೋರಾಟಕ್ಕೆ ಕಾಂಗ್ರೆಸ್ ಸಜ್ಜು. ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಜೀವರಾಜ್ ವರ್ಸಸ್ ರಾಜೇಗೌಡ. ಹೊಸ ಹೋರಾಟ ಶುರು. ಬರೀ ಹೋರಾಟವಲ್ಲ, ಇವರಿಬ್ಬರ ನಡುವೆ ನಡೀತಾ ಇರೋದು ದೊಡ್ಡ ಸಂಘರ್ಷ. ಹೌದು, ಶೃಂಗೇರಿ ಶಾಸಕ ಸ್ಥಾನದ ವಿಚಾರವಾಗಿ ದೊಡ್ಡ ಕದನ ನಡೆಯುತ್ತಿದೆ. ಬಿಜೆಪಿಯ ಜೀವರಾಜ್ ಶಾಸಕರಾಗಿರೋದು ಅಕ್ರಮ ಮಾಡಿ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ರೆ, ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲೂ ಅಕ್ರಮ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ ಬಿಜೆಪಿ ನಾಯಕರು. ಅಕ್ರಮ ನಡೆದಿರೋದು ಸತ್ಯ, ಆದ್ದರಿಂದ ತನಿಖೆ ಮಾಡಲಿ ಅಂತ ಕಾಂಗ್ರೆಸ್ ಒತ್ತಾಯಿಸ್ತಾ ಇದ್ದು, ಶೃಂಗೇರಿ ಗಲಾಟೆ ದಿಲ್ಲಿ ತಲುಪೋ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ವೋಟ್ ಚೋರಿ ವಿರುದ್ಧ ಅಭಿಯಾನ ನಡೆಸ್ತೇವೆ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಈ ಬೆನ್ನಲ್ಲೇ ವಿವಾದದ ಸ್ವರೂಪ ಪಡ್ಕೊಂಡಿದ್ದ ಜೀವರಾಜ್ ಪ್ರಮಾಣ ವಚನ ಸುಸೂತ್ರವಾಗಿ ನೆರವೇರಿದೆ. ಪ್ರಮಾಣ ವಚನ ಬೋಧಿಸಲು ಒಪ್ಪಿರಲಿಲ್ಲ ಸ್ಪೀಕರ್ ಖಾದರ್. ಇದೊಂದು ಅಪರೂಪದ ವಿವಾದ. ಗೆದ್ದ ಅಭ್ಯರ್ಥಿಗೆ ಪ್ರಮಾಣ ವಚನ ಬೋಧಿಸಲ್ಲ ಅಂತ ಸ್ಪೀಕರ್ ಪಟ್ಟು ಹಿಡಿದಿದ್ದ ವಿವಾದ ಇದು. ಹೌದು, ಕೋರ್ಟ್ ಸೂಚನೆಯಂತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮರುಮತ ಎಣಿಕೆಯಲ್ಲಿ ಕಾಂಗ್ರೆಸ್ನ ರಾಜೇಗೌಡ ಸೋತು ಬಿಜೆಪಿಯ ಜೀವರಾಜ್ ಗೆದ್ದಿದ್ದರು. 2023ರಲ್ಲಿ 569 ಅಂಚಮತ ಪಡೆದಿದ್ದ ರಾಜೇಗೌಡ ಮರು ಎಣಿಕೆಯಲ್ಲಿ 314 ಮತ ಪಡೆದಿದ್ದರು. ರಾಜೇಗೌಡಗೆ ಬಂದಿದ್ದ ಮತಗಳಲ್ಲಿ 255 ಮತ ವ್ಯತ್ಯಾಸವಾಗಿತ್ತು. 2023ರಲ್ಲಿ 692 ಅಂಚಮತ ಪಡೆದಿದ್ದ ಜೀವರಾಜ್ ಮರು ಎಣಿಕೆಯಲ್ಲಿ 690 ಮತ ಪಡೆದಿದ್ರು. ಕೇವಲ 2 ಮತ ವ್ಯತ್ಯಾಸವಾಗಿತ್ತು. ಇದರಿಂದಾಗಿ 52 ಮತಗಳ ಅಂತರದಿಂದ ಜೀವರಾಜ್ ಗೆಲುವು ಕಂಡ್ರು. ಮರುಮತ ಎಣಿಕೆಯಲ್ಲಿ ಅಧಿಕೃತವಾಗಿ ಜೀವರಾಜ್ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸುವುದಕ್ಕೆ ಒಪ್ಪಿರಲಿಲ್ಲ. ಅಲ್ಲಿಂದಲೇ ಶುರುವಾಗಿತ್ತು ವಿವಾದ. ಗವರ್ನರ್ ಕಚೇರಿ ಬಾಗಿಲು ತಟ್ಟಿದ್ದ ಬಿಜೆಪಿ ನಾಯಕರು. ಹೌದು, ಸ್ಪೀಕರ್ ಖಾದರ್ ಜೀವರಾಜ್ಗೆ ಸದ್ಯಕ್ಕೆ ಪ್ರಮಾಣ ವಚನ ಬೋಧಿಸುವುದಕ್ಕೆ ಸಾಧ್ಯವಿಲ್ಲ ಎಂದಿದ್ರು. ಇದರಿಂದ ಕೆರಳಿದ ಬಿಜೆಪಿ ನಾಯಕರು ಗವರ್ನರ್ ಕಚೇರಿಯ ಬಾಗಿಲು ಬಡಿದ್ರು. ಅಲ್ಲಿ ಸ್ಪೀಕರ್ ವಿರುದ್ಧ ದೂರು ನೀಡಿದ್ರು. ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸುವುದಕ್ಕೆ ಸ್ಪೀಕರ್ ಒಪ್ತಾ ಇಲ್ಲ ಅಂತ ರಾಜ್ಯಪಾಲರ ಮುಂದೆ ಆಕ್ರೋಶ ಹೊರಹಾಕಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಸ್ಪೀಕರ್ ಖಾದರ್ ಪ್ರಮಾಣ ವಚನ ಬೋಧಿಸುವುದಕ್ಕೆ ಒಪ್ಪಿಕೊಂಡ್ರು. ಕೊನೆಗೆ ಪ್ರಮಾಣ ವಚನ ವಿಚಾರದಲ್ಲಿ ಬಿಜೆಪಿ ನಾಯಕರಿಗೆ ಗೆಲುವು ಸಿಕ್ಕಿತ್ತು. ವಿಧಾನಸೌಧದ ಮೆಟ್ಟಿಲಿಗೆ ಜೀವರಾಜ್ ನಮಸ್ಕಾರ. ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ವಿಧಾನಸೌಧಕ್ಕೆ ಆಗಮಿಸಿದ್ದ ಜೀವರಾಜ್ ಪ್ರಮಾಣ ವಚನಕ್ಕೂ ಮುನ್ನ ವಿಧಾನಸೌಧದ ಮೆಟ್ಟಿಲುಗಳಿಗೆ ನಮಸ್ಕರಿಸಿದ್ರು. ನಂತರ ಸ್ಪೀಕರ್ ಕಚೇರಿಯಲ್ಲೇ ಸ್ಪೀಕರ್ ಖಾದರ್ ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸಿದ್ರು. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಜೊತೆಗಿದ್ದರು.
ನಾನ್ ತಪ್ಪು ಮಾಡಿಲ್ಲ, ಸ್ಪೀಕರ್ ಖಾದರ್ ಸ್ಪಷ್ಟನೆ. ಸ್ಪೀಕರ್ ಖಾದರ್ ಅವರ ಮೇಲೆ ಆರೋಪ ಬಂದಿತ್ತು. ಏಕೆಂದೇ ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸೋಕೆ ಹಿಂದೇಟು ಹಾಕಿದ್ದರು ಅಂತ ಬಿಜೆಪಿ ಆರೋಪ ಮಾಡಿತ್ತು. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದ ಖಾದರ್, ಜೀವರಾಜ್ ಪ್ರಮಾಣ ವಚನಕ್ಕೆ ನಾವು ತಡ ಮಾಡಿಲ್ಲ, ಆ ರೀತಿ ತಡ ಮಾಡೋದೂ ಇಲ್ಲ, ನಾವು ನಿಯಮಾವಳಿಗಳನ್ನು ಪಾಲಿಸಬೇಕಿದೆ. ಈ ವಿಚಾರದಲ್ಲಿ ತಾನೇನೂ ತಪ್ಪು ಮಾಡಿಲ್ಲ, ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ತನಿಖೆಯಾಗಲಿ ಎಂದಿದ್ದಾರೆ. ನಿನ್ನೆ ಬೆಳಿಗ್ಗೆ ಬಂದು 11 ಗಂಟೆಗೆ ಬಂದು ಅಪ್ಲಿಕೇಶನ್ ಅರ್ಜಿ ಕೊಟ್ಟಿದ್ದಾರೆ. 11 ಗಂಟೆಗೆ ಟೈಮ್ ಬೇಕಂತ ಹೇಳಿ ನಾವು ನೋಡಿ ಒಂದು ಈ ವಿಚಾರ ಬಂದಾಗ ನಿಯಮಾವಳಿ ಪ್ರಕಾರ ಈ ಬಗ್ಗೆ ನಾವು ತಗೊಳ್ಬೇಕು. ಇದೊಂದು ಟೆಕ್ನಿಕಲ್ ವಿಚಾರಗಳು. ಯಾವುದಾದ್ರು ಫೋನಲ್ಲಿ ಮಾತಾಡಿದ್ರು, ಅವರ ವಿಷಯ ಹೇಳಿದ್ದೇನೆ. ಮತ್ತು ಅವರಿಗೆ ನೋಡಿ ಗವರ್ನರ್ ವಿಚಾರದಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಯಾಕೆಂದರೆ ಗವರ್ನರ್ಗೆ ಇವರೇನು ಹೋಗಿ ಹೇಳ್ತಾರೆ ಅದು ಅನುಗುಣವಾಗಿ ಅವರು ಕೇಳ್ತಾರೆ ಅಷ್ಟೇ. ಆದಷ್ಟು ಬೇಗನೆ ಅದನ್ನು ಕೊಡ್ತೇನೆ. ಕೊನೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿ ಜೀವರಾಜ್ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ ಖಾದರ್ ಜೀವರಾಜ್ಗೆ ಪ್ರಮಾಣ ವಚನ ಬೋಧಿಸಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಕಿಚ್ಚು ಮಾತ್ರ ಸುಡುತ್ತಾನೇ ಇದೆ. ಮತ ಎಣಿಕೆಯಲ್ಲಿ ಮೋಸವಾಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೂ ಒಂದಷ್ಟು ಆರೋಪಗಳಿವೆ. 2023ರಲ್ಲಿ ಮತ ಎಣಿಕೆ ಆದ ನಂತರ ತಿದ್ದಲಾಗಿದೆ. ರಾಜೇಗೌಡಗೆ ಬಂದಿದ್ದ ಅಂಚೆ ಮತಗಳನ್ನು ತಿರುಚಲಾಗಿದೆ. ಬೇರೆ ಇಂಕ್ನಿಂದ ಟಿಕ್ ಮಾರ್ಕ್ ಮಾಡಿ ಅಂಚೆ ಮತಗಳನ್ನು ತಿದ್ದಲಾಗಿದೆ. ಈ ಮೂಲಕ ಉದ್ದೇಶಪೂರ್ವಕವಾಗಿ ಅಸಿಂಧುಗೊಳಿಸಲಾಗಿದೆ. ಎರಡೂ ಇಂಕ್ ಒಂದೇನಾ ಅನ್ನೋದು ತನಿಖೆ ಆಗಬೇಕು. ರಾಜೇಗೌಡರಿಗೆ ಮತಗಳು ಬಂದಿದ್ದ ಬಂಡಲ್ನಲ್ಲಿ ತಿದ್ದಲಾಗಿದೆ. ಮತಗಳ ಮರು ಎಣಿಕೆ ವೇಳೆ ಆ ಬಂಡಲ್ ಓಪನ್ ಆಗಿತ್ತು. ಈ ಅಕ್ರಮದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ತನಿಖೆ ನಡೆದು ಈ ಬಗ್ಗೆ ಸತ್ಯ ಹೊರಬರಬೇಕು ಎಂದಿದ್ದಾರೆ ಕಾಂಗ್ರೆಸ್ ನಾಯಕರು. ಶೃಂಗೇರಿ ಮರುಮತ ಎಣಿಕೆಯಲ್ಲಿ ರಾಜಕೀಯ ಪಿತೂರಿ ನಡೆದಿದೆಯಂತೆ. ಅಂಚೆ ಮತಗಳನ್ನ ಖುದ್ದು ಜೀವರಾಜ್ ಮತ್ತು ಚುನಾವಣಾ ಸಿಬ್ಬಂದಿ ಸೇರಿಕೊಂಡು ತಿದ್ದಿದ್ದಾರಂತೆ. ಆದ್ದರಿಂದ ಕೋರ್ಟ್ಗೆ ಹೋಗೋಕೆ ಎಲ್ಲಾ ತಯಾರಿ ಮಾಡಿಕೊಂಡಿದೆಯಂತೆ ಕಾಂಗ್ರೆಸ್. ಅಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಬಿಕಾಸ್ 255 ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ವ್ಯಾಲಿಡ್ ಆಗಿದ್ದ ವೋಟ್ಗಳು ಇನ್ವ್ಯಾಲಿಡ್ ಆಗಿದ್ದಾವೆ. ಹೆಂಗೆ ಸಾಧ್ಯ ಆಗುತ್ತೆ? ಹಿಂದಿನ ಸರ್ಕಾರ ಇತ್ತಲ್ಲ, BJP ಸರ್ಕಾರ ಇತ್ತಲ್ಲ, ಅವರು ಆ ಕಾಲದಲ್ಲೇ ಮಾಡಿರತಕ್ಕಂಥದ್ದು. ಬಿಕಾಸ್ ಕೌಂಟಿಂಗ್ ಆದಮೇಲೆ ಬಾಕ್ಸ್ಗಳನ್ನ ಕೊಟ್ಟು ಕಳಿಸ್ತಾರೆ. ಕ್ಯಾಂಡಿಡೇಟು ಮತ್ತು ಈ ಸಿಬ್ಬಂದಿ ಅವರೆಲ್ಲ ಸೇರ್ಕೊಂಡು ಮಾಡಿರ್ತಾರೆ. ಇದೆಲ್ಲ ಡೌಟ್ ಅಲ್ಲ, ತಿದ್ದಿದ್ದಾರೆ. ಕಳೆದ ಬಾರಿ ಮತ ಎಣಿಕೆ ಆದ ನಂತರ ಕೆಲವು ಪೋಸ್ಟಲ್ ಬ್ಯಾಲೆಟ್ಗಳನ್ನು ತಿದ್ದಿರೋ ಆರೋಪ ಬಿಜೆಪಿ ಮೇಲಿದೆ. ರಾಜೇಗೌಡರಿಗೆ ಬಿದ್ದಿದ್ದ ವೋಟುಗಳನ್ನು ತೆಗೆದುಕೊಂಡು ಬೇರೆ ಇಂಕನ್ನ ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಮತಗಳನ್ನ ಇನ್ವ್ಯಾಲಿಡ್ ಮಾಡಲಾಗಿದೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ಈ ಬಾರಿ ಯಾವ ವೋಟುಗಳು ರಾಜೇಗೌಡರಿಗೆ ಬಿದ್ದಿದ್ವು ಅಲ್ಲಿ ಕೆಳಗಡೆ ಬೇರೆ ಇಂಕ್ ಅನ್ನ ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾರ್ಕ್ ಮಾಡಿ ವೋಟ್ ಅನ್ನ ಹಾಕದಂಗ್ ಮಾಡಿ ಆ ವೋಟುಗಳನ್ನ ಅಮಾನ್ಯ ಮಾಡಿದ್ದಾರೆ, ಇನ್ವ್ಯಾಲಿಡ್ ಮಾಡಿದ್ದಾರೆ. ಇದಂತೂ ನಮ್ಮ ಪ್ರಕಾರ ಕಂಪ್ಲೀಟ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ಅದರಲ್ಲಿ ನಮಗೆ ಯಾವುದು ಅನುಮಾನ ಇಲ್ಲ. ಚುನಾವಣಾ ಅಕ್ರಮ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಆರೋಪ ಮಾಡೋದು ಮಾತ್ರವಲ್ಲದೆ ಬಿಜೆಪಿ ವಿರುದ್ಧ ವೋಟ್ ಚೋರಿ ಅಭಿಯಾನಕ್ಕೆ ಚಿಂತನೆ ನಡೆಸಲಾಗಿದೆ. ಪ್ರಕರಣ ಸಂಬಂಧ ಪೊಲೀಸರಿಂದಲೂ ತನಿಖೆ ನಡೆಯುತ್ತಿದೆ. ಆರೋಪ ಸಾಬೀತಾದ್ರೆ ಹೋರಾಟ ತೀವ್ರಗೊಳಿಸಲು ಪ್ಲಾನ್ ಮಾಡಲಾಗಿದೆ. ದೆಹಲಿ ಮಟ್ಟದಲ್ಲೂ ಸುದ್ದಿಗೋಷ್ಠಿಗೆ ಡಿಕೆಶಿ ಚಿಂತನೆ ನಡೆಸಿದ್ದಾರೆ ಎನ್ನಲಾಗ್ತಿದೆ. ಆದರೆ ಬಿಜೆಪಿ ಹೇಳ್ತಾ ಇರೋದೇ ಬೇರೆ. ಕೋರ್ಟ್ ಆದೇಶದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ. ಹಿಂದೆ ಆಗಿದ್ದ ತಪ್ಪನ್ನ ಈಗ ಸರಿಪಡಿಸಲಾಗಿದೆ. ಈ ಹಿಂದೆ ಕುತಂತ್ರದಿಂದ ಕಾಂಗ್ರೆಸ್ಗೆ ಗೆಲುವಾಗಿತ್ತು. ಜೀವರಾಜ್ ವಿರುದ್ಧ FIR ಕಾನೂನು ಬಾಹಿರ ಎಂದಿದ್ದಾರೆ ಬಿಜೆಪಿ ನಾಯಕರು. ಈ ಕೋರ್ಟಲ್ಲಿ ಯಾಕೆ ಈಗ ಡಕಾಯಿತಿ ಆಗಿದೆ, ತಿದ್ದಿದ್ದಾರೆ ಇದೆಲ್ಲ ಅಂತ ಮೊದಲೇ ಹೋಗಿ ಹೇಳ್ಬೋದಾಯ್ತಲ್ಲ, ಅವಾಗೆ ಮುಂಚೆನೇ ಹೇಳ್ಬೋದಾಯ್ತಲ್ಲ. ಗೆದ್ದಾಗ ಎಲ್ಲ ಸರಿ ಇದೆ. ಅದೇ ಕಾಂಗ್ರೆಸ್ ಪಾರ್ಟಿದು ಇದೆಯಲ್ಲ, ಸೋತ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇದೆ. ಈಗ ಶೃಂಗೇರಿ ಮರುಮತ ಎಣಿಕೆಯಲ್ಲಿ ಬಿಜೆಪಿ ಗೆದ್ದಿದೆ. ವೋಟ್ ಚೋರಿ ಅಂತ ಅಭಿಯಾನ ಮಾಡಿದ್ದ ರಾಹುಲ್ ಗಾಂಧಿ ದೇಶದ ಜನತೆಗೆ ಕ್ಷಮೆ ಕೇಳಬೇಕು. ಸಿದ್ದರಾಮಯ್ಯ ಮತ್ತು ಡಿಕೆಶಿ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು ಎಂದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ವೋಟ್ ಚೋರಿ ಅಂತೇಳಿ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಪ್ರವಾಸ ಮಾಡಿದ್ರು. ಉದಾಹರಣೆ ಕೊಟ್ಟಿದ್ದೇನು ಇದೇ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಏನಾಯಿತು, ಮತ್ತೊಂದು ಕಡೆ ಏನಾಯಿತು ಅಂತೇಳಿ ವೈಭವೀಕರಿಸಿ ವೋಟ್ ಚೋರಿ ಮಾಡೇ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು
NDA ಸರ್ಕಾರ ಬಂದಿದೆ, ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋ ಬಿಂಬಿಸುವಂಥ ಕುತಂತ್ರವನ್ನು ಮಾಡಿದರು. ಇವತ್ತು ಶೃಂಗೇರಿ ಮರು ಮತ ಎಣಿಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿನ ನಂತರ ರೀಕೌಂಟಿಂಗ್ ಆದಮೇಲೆ ಇವತ್ತು ಪರಾಭವಗೊಂಡಿದ್ದಾರೆ. ಜೀವರಾಜ್ ಅವರು ನಮ್ಮ ಭಾಜಪ ಅಭ್ಯರ್ಥಿ ಗೆದ್ದಿದ್ದಾರೆ. ಇವತ್ತು ನಾನು ತಮ್ಮ ಮುಖೇನ ಈ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ರಾಹುಲ್ ಗಾಂಧಿಯವರು ದೇಶದ ಜನರ ಕ್ಷಮೆನ ಕೇಳಬೇಕು, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ರಾಜ್ಯದ ಜನರ ಕ್ಷಮೆನ ಕೇಳಬೇಕು. ಈಗ ಸದ್ಯಕ್ಕೆ ಶೃಂಗೇರಿ ಕದನ ನಿಲ್ಲೋ ಯಾವ ಲಕ್ಷಣವೂ ಕಾಣುತ್ತಿಲ್ಲ. ಈಗ ಶೃಂಗೇರಿ ಮರುಮತ ಎಣಿಕೆ ವಿಚಾರವಾಗಿ ತನಿಖೆ ನಡೆಯುತ್ತಿದ್ದು, ತನಿಖೆಯಲ್ಲಿ ಬರೋ ಸತ್ಯವನ್ನ ಆಧರಿಸಿ ಕಾಂಗ್ರೆಸ್ ಹೋರಾಟ ನಡೆಸಲಿದೆ ಎನ್ನಲಾಗ್ತಿದೆ.